ಪರಿಚಯ ಆಗ್ತಾರೆ, ಲೋನ್ ಕೊಡ್ತಿದ್ದಾರೆ, ಸಬ್ಸಿಡಿ ಲೋನ್ಸ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು 20,000 ಅಂತ ಹೇಳಿ ಲೋನ್ಗೆಲ್ಲ ಅಪ್ರೂವಲ್ ಎಲ್ಲ ಮಾಡಿ ನಮ್ದು ಫೋಟೋ ತಗೊಂತಾರೆ. ಫೋಟೋಗಳು ಒಂದಷ್ಟು ತಗೊಂತಾರೆ, ಮತ್ತೆ ಸಿಗ್ನೇಚರ್ ಮಾಡಿಸ್ಕೊಳಲ್ಲ, ಒಂದು ಸಿಂಗಲ್ ಆಗಿ ಫೋಟೋ ತಗೊಂಡು ಅವರೇ ಎಡಿಟ್ ಮಾಡ್ಕೊಂಡು ಬ್ಯಾಂಕ್ ಅಲ್ಲೆಲ್ಲ ಸಬ್ಮಿಟ್ ಮಾಡಿದಾರಂತೆ. ನಮ್ಗೆ ಅದು ವಿಚಾರನೂ ಸಹ ಗೊತ್ತಿರ್ಲಿಲ್ಲ. ಯಾವ ಪರ್ಪಸ್ ಮೇಲೆ ಲೋನ್ ಕೊಡ್ತಿದ್ದೀರಾ ಅಂದಾಗ ಇದು ಬ್ಯಾಂಕ್ ಕಡೆಯಿಂದ ಬಡವ್ರ ಜನಗಳಿಗೆ ಬಂದಿರುವಂತ ಲೋನು, ನೀವು ತಗೊಳ್ಳಿ, ಯಾರ್ಯಾರಿದ್ರು ಬಡವರು ತಗೊಳ್ಳಿ ಅಂತ ಹೇಳಿ ಹೆಣ್ಮಕ್ಳನ್ನ ಒಂದ್ 10 ಜನನ ಗುಂಪು ಮಾಡಿ ಕೊಡ್ಸಿದ್ರು. ಕೊಡ್ಸಿದಾದ್ಮೇಲೆ ನಾವು 6 ತಿಂಗಳು ಕಂತನ್ನ ಕಟ್ಕೊಂಡು ಕ್ಲಿಯರ್ ಮಾಡ್ಬಿಟ್ವಿ. ಫಸ್ಟ್ ಕಂತು ಬಂದು 4,000 ನೀವು ಇದನ್ನ ಬೇಗ ಕಟ್ಕೊಂಡ್ರೆ ನಿಮ್ಗೆ 1 ಲಕ್ಷ ನಾನು ಮಾಡಿಸಿ ಕೊಡ್ತೀನಿ ಅಂತ ಹೇಳಿ ಓಕೆ ಅನ್ಬಿಟ್ಟು ನಾವೆಲ್ಲರೂ ತಗೊಂಡ್ಬಿಟ್ಟು ನಾವು ಕಂತು ಕಟ್ಟಿ ಕ್ಲಿಯರ್ ಮಾಡ್ಬಿಟ್ವಿ. ಇದೆಲ್ಲ ಶ್ವೇತ ಅವ್ರ ಕೈಲೇ ಕೊಡ್ತಿದ್ವಿ. ನಾವು ಪ್ರತಿ ತಿಂಗಳು ರಸೀದಿ ಕೇಳ್ತಿದ್ವಿ, ರಸೀದಿ ಕೊಡಿ ಅಂತ ಹೇಳಿ. ಇದು ಬ್ಯಾಂಕ್ ಮೂಲಕ ಗೌರ್ಮೆಂಟ್ ಮೂಲಕ ಬಂದಿರೋದ್ರಿಂದ ನಾವು ರಸೀದಿ ಕೊಡಕ್ಕಾಗಲ್ಲ, ನಾವಲ್ಲಿ ಫಿಲ್ ಮಾಡ್ಕೊಂತೀವಿ ಅಂತ ಹೇಳ್ತಿದ್ರು. ಓಕೆ, ಅದು ಆಯ್ತು ಅಂತ ನಾವು ಬಿಟ್ಟಿದಾದ್ಮೇಲೆ ಸರಿ ಆಯ್ತು ಅಂತ ನಮ್ಗೆ ಸಿವಿಲ್ ಮೇಲೆ ಅಪ್ಡೇಟ್ ಬಿತ್ತು. ನಾವು ಬೇರೆ HDFC ಬ್ಯಾಂಕ್ಗಳಲ್ಲಿ ಲೋನ್ ಅಪ್ಲಿಕೇಶನ್ ಹಾಕ್ಸಿದ್ವಿ, ಒಂದ್ 10 ಜನ. ಆಗೋಗಿ ಅಲ್ಲಿ ಗೊತ್ತಾಯ್ತು ನಮ್ಗೆ ಒಂದೊಂದು ಒಬ್ಬೊಬ್ರ ಹೆಸರು ಮೇಲೆ 14 ಲಕ್ಷ ಶೋವೇಡ್ ಆಗ್ತಿದೆ ಅಂತ ಹೇಳಿ ನಮ್ಗೆ ಅಲ್ಲಿ ಗೊತ್ತಾಯ್ತು. ಅಲ್ಲಿ ಗೊತ್ತಾಗಿ ನಾವು ಬ್ಯಾಂಕ್ ಅವ್ರನ್ನ ಹೋಗಿ ವಿಸಿಟ್ ಮಾಡಿ ಕೇಳಿದಾಗ ಶ್ವೇತಾ ಅನ್ನೋರು ಯಾರು ಅಂತ ನಮಗ್ ಗೊತ್ತಿಲ್ಲ, ಇಲ್ಲಿ ಯಾರು ವರ್ಕ್ ಮಾಡ್ತಿಲ್ಲ, ನೀವೆಲ್ಲ ಫ್ರಾಡ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದಾಗ ಸರಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿರ್ತಾರೆ, ಡಾಕ್ಯುಮೆಂಟ್ಸ್ ಆದ್ರೂ ನಮ್ಗೆ ತೋರಿಸಿ ಅಂತ ಅಂದಾಗ ಡಾಕ್ಯುಮೆಂಟ್ಸ್ ತೋರಿಸ್ತಾರೆ. ಅದೇನೋ ಸಂಘಗಳಂತೆ ವತಿಗಳಂತೆ ಅದೇನೋ ರಿಜಿಸ್ಟ್ರೇಷನ್ ಮಾಡ್ಬೇಕು ಅದು ಇದು ಅಂತ ಅಂದಿದ್ರು. ಯಾವ ಸಂಘನೂ ನಾವು ಮಾಡಿಲ್ಲ ಸರ್, ಯಾವ ರಿಜಿಸ್ಟ್ರೇಷನ್ ನಾವೆಲ್ಲೂ ಮಾಡ್ಸಿರ್ಲಿಲ್ಲ, ಯಾವ ಸಂಘಗಳು ಮಾಡಿಲ್ಲ. ನಾವು ಶ್ರೀ ಶಕ್ತಿ ಸಂಘದಲ್ಲಂತೂ ಇಲ್ವೇ ಇಲ್ಲ. ಇವಳು ಫೇಕ್ ಆಗಿ ಕ್ರಿಯೇಟ್ ಮಾಡಿ ಬ್ಯಾಂಕ್ ಅವ್ರಿಗೆ ಸಬ್ಮಿಟ್ ಮಾಡಿ ಬ್ಯಾಂಕ್ ಅವ್ರಿಗೆ ಮೋಸ ಮಾಡಿದ್ದಾಳೆ, ಪ್ಲಸ್ ನಮ್ಮಂತ ಜನಗಳಿಗೂ ಮೋಸ ಮಾಡಿದ್ದಾಳೆ. ಈಗ ಆಲ್ರೆಡಿ ಎಲ್ಲಾರ ಹೆಸರು ಮೇಲೆ 14 ಲಕ್ಷ ಕೋಟಿ ಈ ತರ ಆಗಿ ಒಂದು 150 ಜನ ನಮ್ಮ ಗ್ರೂಪ್ ಅಲ್ಲಿ 150 ಜನ ಇದಾರೆ ಸರ್. ಅದು ಬಿಟ್ಟು ಇನ್ನೂ ಬೇಜಾನ್ ಜನ ಇದಾರೆ. ಅವರು ನಮ್ಮ ಹೆಸರಲ್ಲಿ ನಾವು ಸಿವಿಲ್ ಬೇರೆದ್ರಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಸಿದ್ವಲ್ಲ, ಆಗ ನಮಗ್ ಗೊತ್ತಾಯ್ತು ಓ ಇದು ನಮ್ಮ ಹೆಸರು ಮೇಲೆ ಲೋನ್ ಆಗಿದೆ ಅಂತ ಹೇಳಿ ನಮ್ಗೆ ಹಾಗೆ ಗೊತ್ತಾಯ್ತು. ಆವಾಗ ನಾನು ಬ್ಯಾಂಕ್ ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ನನ್ಗೊಂದು ಕೆಲವು ದಾಖಲೆಗಳು ಕೊಟ್ಟಿದ್ದಾರೆ. ಅವರು ಅದ್ರಲ್ಲಿ ಫೋಟೋ ಎಡಿಟ್ ಮಾಡಿರುವಂತದ್ದು, ಫೇಕ್ ಸಿಗ್ನೇಚರ್ ಮಾಡಿರುವಂತದ್ದು, ಡಾಕ್ಯುಮೆಂಟ್ಸ್ ಫೇಕ್ ಮಾಡಿರುವಂತದ್ದು, ನಾವೆಲ್ಲೂ ಉಳಿತಾಯ ಕಟ್ಟಿಲ್ಲ, ಅವಳೇ ಉಳಿತಾಯ ಕಟ್ಟಿದೀವಿ ಅಂತ ಹೇಳಿ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಿರುವಂತದ್ದು ನಮ್ಗೆ ಸಿಕ್ಕಿದಾವೆ ಸರ್. ಅವ್ರನ್ನ ಕೇಳಿದ್ರೆ ನನ್ಗೆ ಇದಕ್ಕೆ ಸಂಬಂಧ ಇಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಮತ್ತೆ ಕಾಲ್ಗೆ ಅಟೆಂಡ್ ಮಾಡ್ತಿಲ್ಲ. ಆವತ್ತು 6 ಮಂತ್ಸ್ ಮುಂಚೆ, ಇದು 1 ಇಯರ್ ಬ್ಯಾಕ್ ಆಗಿರುವಂತದ್ದು ನಮ್ಗೆ ಇದು ಇಶ್ಯೂಸ್. ಅದಾಗಿ 6 ಮಂತ್ ಆಗಿದಾದ್ಮೇಲೆ ನಾವು ಒಂದ್ಸತಿ ಕೇಳಿದಾದ್ಮೇಲೆ ಅದಷ್ಟೇ ಲಾಸ್ಟ್ ಆ ಮಾತು ಹೇಳಿದ್ದು. ಇದುವರೆಗೂ ಅಮ್ಮ ನಮ್ಗೆ ಕಾಂಟ್ಯಾಕ್ಟ್ ಬರ್ತಿಲ್ಲ, ಕಾಲು ಎತ್ತುತ್ತಿಲ್ಲ, ಮತ್ತೆ ನಂಬರ್ ಎಲ್ಲ ಚೇಂಜ್ ಮಾಡ್ತಿದ್ದಾರೆ. ಮೂಲತಃ ರಾಮಮೂರ್ತಿ ನಗರ ಅಂತ ಹೇಳಿ ಇವರನ್ನ ಕೇಳಿದಾಗ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ಇವರು ನಂಗೆ ಸಂಘದವ್ರು ಗೊತ್ತು, ಸಂಘದ ವತಿಯಿಂದ ನಾನು ಬರ್ತೀನಿ, ನಾನ್ ನಿಮ್ಮನ್ನ ಅದು ಮಾಡ್ತೀನಿ ಇದು ಮಾಡ್ತೀನಿ, ಕೋಲಾರ್ ಸಂದೇಶ್ ಗೊತ್ತು, ಅವ್ರು ಗೊತ್ತು ಇವ್ರು ಗೊತ್ತು. ಸರ್ ಅವರು ಸಂದೇಶ್ ಅವರು ಯಾರು ಎತ್ತ ಅಂತ ನಮಗೂ ಗೊತ್ತಿದ್ದಾರೆ. ಅವರು ಬಡವ್ರ ಪರವಾಗಿ ನಿಂತ್ಕೊಳ್ತಾರೆ ಅಂತ ನಾವು ಕೇಳ್ಪಟ್ಟಿದೀವಿ. ಬಟ್ ಇಂತ ಲೂಟಿಗಾರರಿಗೆ ಅವರು ಸಪೋರ್ಟ್ ಮಾಡ್ಕೊಂತ ಬಂದ್ರೆ ನಾವು ಅವ್ರ ಮೇಲೇನು ಕೈ ಕ್ರಮ ತಗೋಬೇಕಾಗತ್ತೆ, ಇಲ್ಲ ಕಾನೂನು ಕ್ರಮವಾಗಿ ತಗೋಬೇಕಾಗತ್ತೆ. ಈಗಾಗ್ಲೇ ನ್ಯಾಯ ಬೇಕು ನಮ್ಗೆ. ಇದು ಕ್ಲಿಯರ್ ಆಗಿ NOCಗಳು ಬರ್ಬೇಕು. ನನ್ನ ಹೆಸರು ಮನು ಅಂತ ಹೇಳಿ. ನಾವು ಪೊಲೀಸ್ ಸ್ಟೇಷನ್, ಹೊಸಕೋಟೆ ಪೊಲೀಸ್ ಸ್ಟೇಷನ್ ನಲ್ಲಿ ದೂರ್ ಕೊಡಕ್ ಹೋಗ್ತಿದೀವಿ. ಕೊಟ್ಟು ನಮ್ಗೆ ಇದನ್ನ NOC ಬೇಕೇ ಬೇಕು, ನಮ್ಗೆ ಕ್ಲಿಯರ್ ಲೆಟರ್ ಬೇಕೇ ಬೇಕು. ಇದು ಬಂದು RBL ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯಂತೆ. 14 ಲಕ್ಷ ತೋರಿಸ್ತಿರೋದು ನಮ್ಮ ಹೆಸರು ಮೇಲೆ. ನನಗೆ ಬೇರೆ ಕಡೆ ಲೋನ್ ಬೇಕು, ನನ್ಗೆ ಮಕ್ಳು ಮರಿ ಇದಾವೆ, ಅವ್ರಿಗೆ ಎಜುಕೇಶನ್ ಲೋನ್ ಪರ್ಪಸ್ ಯಾವ್ದೋ ಒಂದ್ ಮೇಲೆ ನಮ್ಗೆ ಲೋನ್ ಬೇಕು. ಇದು ಒಂದಿರೋದ್ರಿಂದ ಕಾರಣ ನಮ್ಗೆಲ್ಲೂ ಲೋನ್ ಸಿಗ್ತಿಲ್ಲ.